ಯಾವ ಜಾಗದಲ್ಲಿ ಭಕ್ತಿಯ ಸುದೆ ಹರಿಯಬೇಕಿತ್ತು ಅದೇ ಜಾಗ ರಣಾಂಗಣವಾಗಿತ್ತು. ಭಕ್ತರನ್ನ ಸಂತೈಸಬೇಕಿದ್ದ ಶ್ರೀಗಳೇ ತಳ್ಳಾಟ ನೂಕಾಟದಲ್ಲಿ ಗಾಯಗೊಂಡಿದ್ರು. ಹರಿಹರದ ಪಂಚಮಸಾಲಿ ಮಠದ ಆವರಣದಲ್ಲಿ ಇಂದು ಬಿಗ್ ಹೈ ಡ್ರಾಮಾವೇ ನಡೆದಿದೆ. ಗಲಾಟೆ ನಡುವೆಯೇ ವಚನಾನಂದ ಶ್ರೀಗಳನ್ನ ಪೀಠದಿಂದ ಉಚ್ಚಾಟಿಸಲಾಗಿದೆ. ಶ್ವಾಸ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕು ಅಂತ ಕೇಳಿದಾಗ ಶ್ವಾಸ ಇದ್ದಕ್ಕೇನೆ ನಮ್ಗೆ ಕರ್ಕೊಂಡು ಬಂದಾರೆ. ನಮ್ಮ ಐಡೆಂಟಿಫಿಕೇಶನ್ ಅದೇ. ಇಡೀ ಪ್ರಶ್ನೆ ಎಲ್ಲ ಕಲ್ತ್ಕೊಂಡು ಸರ್ವನಾಮದಿಂದ ಅವರನ್ನು ತೆಗೆಯುವಂತ ನಿರ್ಣಯ ಮಾಡಿದ್ರು. ಗುರುಗಳು ಆಟದ ಗೊಂಬಿಗಳ ನಿಮ್ ಜನ್ಮಕ್ಕೆ ನಾಚಿಕೆ ಬರಲಿ. ಸ್ವಾಮೀಜಿ ಜೊತೆ ಗಲಾಟೆ, ಪೀಠಾಧಿಪತಿ ಜೊತೆಯೇ ಪೊಲೀಸರ ವಾಗ್ವಾದ, ತಳ್ಳಾಟ ನೂಕಾಟದಲ್ಲಿ ಜಗದ್ಗುರುಗಳ ಕೈಗೆ ಗಾಯ. ಪಂಚಮಸಾಲಿ ಪೀಠದ ಅಧಿಪತಿಯಾಗಿದ್ದ ವಚನಾನಂದ ಶ್ರೀಗಳ ಜೊತೆ ಮಠದ ಬಾಗಿಲಿನಲ್ಲೇ ಹೇಗೆ ಗಲಾಟೆ ಆಗ್ತಿದೆ ನೋಡಿ. ದಾವಣಗೆರೆ ಜಿಲ್ಲೆ ಹರಿಹರದ ಹನಗವಾಡಿ ಬಳಿ ಇರೋ ಪಂಚಮಸಾಲಿ ಪೀಠದಲ್ಲಿ ಇವತ್ತು ಬಿಗ್ ಹೈ ಡ್ರಾಮಾವೇ ನಡೆಯಿತು. ಈ ಗದ್ದಲ, ಗಲಾಟೆ, ಹೈ ಡ್ರಾಮಾದ ನಡುವೆ ವಚನಾನಂದ ಶ್ರೀಗಳಿಗೆ ಮಠದಿಂದ ಗೇಟ್ ಪಾಸ್ ಕೊಡಲಾಗಿದೆ. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀ ಉಚ್ಚಾಟನೆ ಬಳಿಕ ಮಠದ ಹೆಬ್ಬಾಗಿಲಿನಲ್ಲೇ ತಳ್ಳಾಟ ನೂಕಾಟ. ಪಂಚಮಸಾಲಿ ಸಮುದಾಯಕ್ಕೆ ಜಾಗೃತಿ ಮೂಡಿಸಬೇಕು, ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿಸಬೇಕು, ಆಚಾರ ವಿಚಾರ ಕಲಿಸಬೇಕು, ರಾಜಕೀಯ ಸ್ಥಾನಮಾನ ಸಿಗಬೇಕು. ಹೀಗೆ 10 ಗುರಿ ಇಟ್ಕೊಂಡು 2008ರಲ್ಲಿ ಹರಿಹರದಲ್ಲಿ ಪಂಚಮಸಾಲಿ ಪೀಠ ಸ್ಥಾಪನೆಯಾಗಿತ್ತು. ಇದೇ ಪೀಠದ ಪೀಠಾಧಿಪತಿಯಾಗಿದ್ದ ವಚನಾನಂದ ಸ್ವಾಮೀಜಿಯನ್ನ ಇಂದು ಪೀಠಾಧಿಪತಿ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ. ಇಂದು ಮಠದಲ್ಲೇ ಸಭೆ ಸೇರಿದ್ದ ಟ್ರಸ್ಟ್ನ 12 ಸದಸ್ಯರು ಉಚ್ಚಾಟನೆ ನಿರ್ಧಾರ ಕೈಗೊಂಡಿದ್ದಾರೆ. ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನ ಅವರು ಪಾಲಿಸದೇ ಇರುವುದರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ಟ್ರಸ್ಟ್ನ ಸದಸ್ಯರು ಆಗಿರೋ ವಚನಾನಂದ ಶ್ರೀಗಳು ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಇನ್ನು ಉಚ್ಚಾಟನೆ ನಿರ್ಧಾರ ಹೊರಬೀಳ್ತಿದ್ದಂತೆ ಸ್ವಾಮೀಜಿ ಪರವಿರೋ ಭಕ್ತರು ಗೇಟ್ ಬಳಿ ಆಕ್ರೋಶ ಹೊರಹಾಕಿದ್ರು. ಟ್ರಸ್ಟ್ನ ಸಭೆಗೆ ನುಗ್ಗಲೆತ್ನಿಸಿದ್ರು. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಈ ವೇಳೆ ಭಕ್ತರ ಪರ ಮಾತನಾಡೋಕೆ ಅಂತ ಬಂದಿದ್ದ ಶ್ರೀಗಳನ್ನು ಪೊಲೀಸರು ವಾಪಸ್ ಕಳಿಸಿದ್ರು. ಆಗ ತಳ್ಳಾಟ ನೂಕಾಟ ಅಂತ ಹೈ ಡ್ರಾಮಾ ಆಗಿತ್ತು. ಸ್ವಾಮೀಜಿ ಬೆರಳಿಗೂ ಗಾಯವಾಗಿತ್ತು. ಅಷ್ಟಕ್ಕೂ ಪಂಚಮಸಾಲಿ ಪೀಠದ ಜಗದ್ಗುರು ಆಗಿರೋ ವಚನಾನಂದ ಶ್ರೀಗಳು ಶ್ವಾಸಗುರು ಪೀಠವನ್ನು ಹೊಂದಿದ್ದಾರೆ. ಯಾವುದಾದ್ರೂ ಒಂದು ಪೀಠದಲ್ಲಿ ತಾವಿರಬೇಕು ಅಂತ ಟ್ರಸ್ಟ್ ಸದಸ್ಯರು ತಿಂಗಳುಗಳ ಹಿಂದೆಯೇ ಸ್ವಾಮೀಜಿಗೆ ತಾಕೀತು ಮಾಡಿದ್ರು. ಆದರೆ ಸ್ವಾಮೀಜಿ ಇದಕ್ಕೆ ಪ್ರತಿಕ್ರಿಯಿಸಿರಲಿಲ್ಲ. ಹೀಗಾಗಿಯೇ ಶ್ರೀಗಳನ್ನ ಇಂದು ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶ್ರೀಗಳು, ಶ್ವಾಸಪೀಠದಿಂದಲೇ ನನ್ನನ್ನು ಗುರುತಿಸಿದ್ದಾರೆ, ಯಾವ ಕಂಡೀಷನ್ ಇಲ್ಲದೆ ನನ್ನನ್ನು ಸ್ವಾಮೀಜಿ ಮಾಡಿದ್ರು ಅಂತಾರೆ. ಶ್ವಾಸದ ಬಗ್ಗೆ ಅದನ್ನು ಹೊಗಲೇನೆ ನಮ್ಗೆ ಸಂಪುಟ ಪತ್ರ ಕೊಟ್ಟಿದ್ದಾರೆ. ಆ ಶ್ವಾಸ ಇಲ್ಲದ್ರೆ ಇಲ್ಲಿ ಕರ್ಕೊಂಡು ಬರ್ತಿದ್ದಾರೆ ನಮ್ಮನ್ನ. ಸೊ ಶ್ವಾಸವನ್ನು ಬಿಡಬೇಕು ಅಂತ ಹೇಳಿಲ್ಲ. ಶ್ವಾಸ ಇದ್ದಕ್ಕೇನೆ ನಮ್ಗೆ ಕರ್ಕೊಂಡು ಬಂದಾರೆ. ನಮ್ಮ ಐಡೆಂಟಿಫಿಕೇಶನ್ ಅದೇ. 2013 ಕೇಳಿದಾಗ ಒಪ್ಪಿಲ್ಲ. 5 ವರ್ಷ ಟೈಮ್ ತೊಗೊಂಡಿವಿ ನಾವು. ನಾವೇ 16 ಜನ ಸ್ವಾಮಿ ರೆಫರ್ ಮಾಡಿದ್ವಿ, ನಾನು ಆಗಲ್ಲಪ್ಪ ಅಂತ ಹೇಳಿ. ಇಲ್ಲ, ನೀವೇ ಆಗಬೇಕು ಒತ್ತಾಯ ಮಾಡಿದ ಮೇಲೆ ಆಯಿತು ಅಂತ ನಾವು ವಿದೌಟ್ ಎನಿ ಕಂಡೀಷನ್. ಆದರೆ ಶ್ವಾಸ ಬಿಡಬೇಕು ಅಂತ ಹೇಳಿಲ್ಲ. ಅಷ್ಟಕ್ಕೂ ಟ್ರಸ್ಟ್ನವರು ಮಠದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸ್ವಾಮೀಜಿ ಪರ ಇರೋ ಭಕ್ತರು ಆರೋಪಿಸಿದ್ರು. ಇವತ್ತು ಬೆಳಗ್ಗೆ ಹರಿಹರ ಮಾಜಿ ಶಾಸಕ HS ಶಿವಶಂಕರ್ ನೇತೃತ್ವದಲ್ಲಿ ಲೆಕ್ಕ ಕೊಡಿ ಅಂತ ಅಭಿಯಾನ ಆರಂಭಿಸಿದ್ರು. ಬೆಳಗ್ಗೆ ಕೂಡ ಹೈ ಡ್ರಾಮಾ ನಡೆದು 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿತ್ತು. ಟ್ರಸ್ಟ್ ಸದಸ್ಯರ ವಿರುದ್ಧ ಚಪ್ಪಲಿ ಪ್ರದರ್ಶನ. ಮಠದ ಮುಂದೆ ಬೆಳಗಿನಿಂದಲೂ ಬಿಗುವಿನ ವಾತಾವರಣ ಇದ್ದಿದ್ರಿಂದ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ರು. ಸ್ಕೂಲ್ ಬಸ್ನಲ್ಲೇ ಬಂದ ಟ್ರಸ್ಟ್ ಸದಸ್ಯರು ಉಚ್ಚಾಟನೆ ನಿರ್ಧಾರ ಕೈಗೊಂಡು ವಾಪಸ್ ಆಗ್ತಿದ್ರು. ಈ ವೇಳೆ ಕೆರಳಿದ ಸ್ವಾಮೀಜಿ ಪರ ಭಕ್ತರು ಟ್ರಸ್ಟ್ ಸದಸ್ಯರಿಗೆ ಚಪ್ಪಲಿ ತೋರಿಸಿ ಆಕ್ರೋಶ ಹೊರಹಾಕಿದ್ರು. ಸ್ವಾಮೀಜಿ ವಿರುದ್ಧ ಟ್ರಸ್ಟ್ನಿಂದ 16 ಆರೋಪ. ಇನ್ನು ಉಚ್ಚಾಟನೆಗೂ ಮುನ್ನ ಸ್ವಾಮೀಜಿ ವಿರುದ್ಧ ಟ್ರಸ್ಟ್ 16 ಗುರುತರ ಆರೋಪ ಮಾಡಿದೆ. ಶ್ರೀಗಳ ಆಚಾರ ವಿಚಾರ, ನಡೆ ನುಡಿ ಪಂಚಮಸಾಲಿ ಸಮಾಜಕ್ಕೆ ಮಾರಕವಾಗಿದೆ.
ಹರಜಾತ್ರೆ ಹೆಸರಿನಲ್ಲಿ ಗೌಪ್ಯವಾಗಿ ಭಕ್ತರಿಂದ ದಾನಿಗಳಿಂದ ಹಣ ಸಂಗ್ರಹ ಮಾಡ್ತಾರೆ. ಮಠಕ್ಕೆ ಬರೋ ಗುರು ಕಾಣಿಕೆಗಳನ್ನ ಶ್ವಾಸ ಕೇಂದ್ರಕ್ಕೆ ರವಾನೆ ಮಾಡ್ತಾರೆ. ಪಂಚಮಸಾಲಿ ವೀರಶೈವ ಲಿಂಗಾಯತ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಠದಲ್ಲೇ ಪೂಜೆ ಮಾಡ್ತಾರೆ. ಸಮಾಜದವರ ಜೊತೆ ಮಾತನಾಡುವಾಗ ಅಶ್ಲೀಲ ಪದ ಬಳಕೆ, ಬಡ ಮಕ್ಕಳಿಂದ ಮಸಾಜ್ ಮಾಡಿಸಿಕೊಂಡು ದೈಹಿಕ ಹಿಂಸೆ ಕೊಡ್ತಾರೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಮಠದಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 60ರಿಂದ 5ಕ್ಕೆ ಇಳಿಕೆಯಾಗಿದೆ ಅಂತ ಆರೋಪಿಸಲಾಗಿದೆ. ಅಷ್ಟೇ ಅಲ್ಲ, ವಿಐಪಿ ಜನರ ಜೊತೆ ಮಾತ್ರ ಸ್ವಾಮೀಜಿ ಮಾತು ಮೀಟಿಂಗ್ ಮಾಡ್ತಿದ್ದು, ಸ್ವಾಮೀಜಿಗಳು ಯಾವತ್ತೂ ಇಷ್ಟಲಿಂಗ ಪೂಜೆ ಮಾಡಿಲ್ಲ. 5 ಸ್ಟಾರ್ ಹೋಟೆಲ್ನಲ್ಲಿದ್ದು ಐಷಾರಾಮಿ ಜೀವನ ನಡೆಸ್ತಾರೆ. ವರ್ಷದಲ್ಲಿ ಹಲವು ಬಾರಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ತಲೆಗೂದಲು ಗಡ್ಡಕ್ಕೆ ಬಣ್ಣ ಹಚ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾರೆ ಅಂತ ಟ್ರಸ್ಟ್ ಆರೋಪಿಸಿ ಮಠದಿಂದ ಉಚ್ಚಾಟನೆ ಮಾಡಿದೆ. ನಾವೇನು ಮಠ ಉದ್ದೇಶ ಏನಿತ್ತು ಸ್ಥಾಪನೆ ಮಾಡಿದ್ವಿ, ನಮ್ಮ ಸಮಾಜದ ಜನರಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ, ಧಾರ್ಮಿಕ ಪರಂಪರೆ ಅವು ಯಾವ ಪಾಲನೆ ಆಗ್ತಾ ಇಲ್ಲ. ಅದು ಅವ್ರು ಮಾಡೇ ಇಲ್ಲ. ಈ ರಾಜ್ಯಾದ್ಯಂತ ನೀವೇನು ತೀರ್ಮಾನ ಟ್ರಸ್ಟ್ನವ್ರು ತಗೊಂತೀರ ಅದಕ್ಕೆ ನಮ್ಮ ಬೆಂಬಲ ಅಂತ ಇಡೀ ರಾಜ್ಯದ ಎಲ್ಲ ಕಡೆಯಿಂದನೂ ನಮಗೆ ಬೆಂಬಲ ಕೊಟ್ಟದಕ್ಕೋಸ್ಕರ ನಾವು ಮುಂದಿನ ಪೀಠದ ಒಂದು ಸಮಾಜದ ಒಂದು ಭವಿಷ್ಯದ ಸಲುವಾಗಿ ನಾವು ತೀರ್ಮಾನ ತಗೊಂಡ್ವಿ. ಆರೋಪಗಳಿಗೆ ತಿರುಗೇಟು ಕೊಟ್ಟಿರೋ ಶ್ರೀಗಳು ಭಕ್ತರು ಏನ್ ಹೇಳ್ತಾರೋ ಅದೇ ಫೈನಲ್ಲು. 4 ಜನ ಹೇಳಿದ್ದು ಅಂತಿಮ ಅಲ್ಲ ಅಂತಿದ್ದಾರೆ. ಅದೊಂದು ಹಾಸ್ಯಾಸ್ಪದ. 12 ಜನಗಳು ಟ್ರಸ್ಟಿಗಳಲ್ಲ, ಸಮಾಜ ಸರ್ವಸ್ವ. ಅದು ಕೂಡ ಅವರು ಕೂಡ ಟ್ರಸ್ಟ್ನ ಎಲ್ಲ ಕಾನೂನು ಬಾಹಿರವನ್ನು ಮಾಡಿದ್ದಾರೆ. ಒಂದ್ ಕಡೆ ಸ್ವಾಮೀಜಿ ಉಚ್ಚಾಟನೆ ಆಗಿದ್ರೆ ಮತ್ತೊಂದ್ ಕಡೆ ಸ್ವಾಮೀಜಿ ಪರ ಕೂಡ ಹಲವು ಮುಖಂಡರು ನಿಂತಿದ್ದಾರೆ. ಈ ಹೈಡ್ರಾಮಾ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ ಪ್ರಶ್ನೆ. ಬಸವರಾಜ್ ದೊಡ್ಡಮನಿ, TV9, ದಾವಣಗೆರೆ.